Welcome to GH Maths YouTube about permutations and combinations. Permutations and combinations. Permutations and combinations. Permutations and combinations. Permutation, combination, binomial theorem, probability ಚೆನ್ನಾಗಿ ಕಲಿಬೇಕು ಸ್ಟೂಡೆಂಟ್ಸು. ಸಿ ಇ ಟಿಗೆ ಹೆಲ್ಪ್ ಆಗುತ್ತೆ, ಜೆ ಇಗೆ ಹೆಲ್ಪ್ ಆಗುತ್ತೆ, ಸಿ ಯು ಇ ಟಿಗೆ ಹೆಲ್ಪ್ ಆಗುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಅದೆಲ್ಲ ಮೆನ್ಷನ್ ಮಾಡಿರ್ತೇನೆ. ಜಾಸ್ತಿ ಕಾನ್ಸಂಟ್ರೇಷನ್, ಯಾಕೆಂದರೆ ಇದಕ್ಕೆಲ್ಲ ಕಾನ್ಸಂಟ್ರೇಷನ್ ಬೇಕು, ಪೇಷನ್ಸ್ ಬೇಕು, ಮತ್ತು ಡೀಪಾಗಿ ಡೆಪ್ತಾಗಿ ಅರ್ಥವಾದ್ರೆ ಮಾತ್ರ ಈ ಚಾಪ್ಟ್ರೆಲ್ಲ ಅರ್ಥವಾಗೋದು. ಓಕೆ, ಕೆಲವು ಸ್ಟೂಡೆಂಟ್ಸ್ ಇಗ್ನೋರ್ ಮಾಡಿಬಿಡ್ತೀರಿ. ಓಕೆ, ಕೆಲವರು ಓದೋಕ್ಕೆ ಹೋಗಲ್ಲ, ಇದನ್ನು ಫ್ಯೂಚರಲ್ಲಿ ಕಷ್ಟ ಆಗುತ್ತೆ. ಓಕೆ, ನೀವೇನಾದ್ರು ಬಿ ಇಗೆ ಹೋದಾಗ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ ತಗೊಂಡಾಗ, ಆರ್ ಆರ್ ಬಿ ತಗೊಂಡಾಗ, ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪರ್ಮುಟೇಷನ್ಸ್, ಕಾಂಬಿನೇಷನ್ಸು, ಪ್ರಾಬಬಿಲಿಟಿ, ಸೆಟ್ ಥಿಯರಿ, ಬೈನೋಮಿಯಲ್ ಥಿಯರಮ್ಮು ಮತ್ತು ಸಮೇಷನ್ ಆಫ್ ದಿ ಫೈನೈಟ್ ಸೀರೀಸು ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಇವನ್ನೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾ ಇರ್ತೀನಿ. ಇದಕ್ಕೆ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಅರ್ಥ ಆದರೆ ಭಾರಿ ಈಸಿ, ಅರ್ಥ ಆಗಲ್ಲ ಅಂದರೆ ಭಾರಿ ಕಷ್ಟ. ಇದು ಪರ್ಮುಟೇಷನ್ಸು, ಕಾಂಬಿನೇಷನ್ಸು, ಪ್ರಾಬಬಿಲಿಟಿ, ಬೈನೋಮಿಯಲ್ ಥಿಯರಮ್ ಕಾನ್ಸೆಪ್ಟೇ ಅದು. ಓಕೆ, ಅರ್ಥ ಆದರೆ ಮಾತ್ರ ಭಾರಿ ಈಸಿ. ಅರ್ಥವಾಗಿಲ್ಲ ಅಂದರೆ ಡ್ರಾಪೇ ಮಾಡಿಬಿಡ್ತೀರಿ. ಓಕೆ, ಕೆಲವು ಸ್ಟೂಡೆಂಟ್ಸ್ ಇದನ್ನು ಟಚ್ಚೇ ಮಾಡೋಕ್ಕೆ ಹೋಗಲ್ಲ, ಎಕ್ಸಾಮ್ಗೂ ಟಚ್ ಮಾಡಲ್ಲ, ಓದೋಕ್ಕೆ ಹೋಗಲ್ಲ. ಹಂಗೆಲ್ಲ ಮಾಡಬಾರ್ದು. ಓಕೆ, ಅದಕ್ಕೆ ನಾನು ನಂಬರ್ ಆಫ್ ವಿಡಿಯೋಸನ್ನು ಇದು ಚಾಪ್ಟರ್ ಮೇಲೆ ಕಳಿಸ್ತಾ ಇರ್ತೀನಿ ನಾನು. ಓಕೆ, ನೋಡಿ, ಪರ್ಮುಟೇಷನ್ಸ್, ಕಾಂಬಿನೇಷನ್ಸ್ ಒಂದು ಕ್ವಶನ್ಸ್ ತೊಗೊತಾ ಇದ್ದೀನಿ ನಾನು. ಇಫ್ NC3 + NC4 greater than n+1 C3, then n is option A, n is greater than 7, option B, n is greater than 5, option C, n is greater than 6, option D, none. ನೋಡಿ, ಪ್ರಾಬಬಿಲಿಟಿ ಮತ್ತು ಪರ್ಮುಟೇಷನ್ಸ್, ಕಾಂಬಿನೇಷನ್ಸ್ ಅಂದಾಗ ಸೆಟ್ ಥಿಯರಿ ಇವೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಯಾವುದೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. NC3 + NC4 ಅಂದಾಗ ನಾವು ಪ್ಯಾಸ್ಕಲ್ಸ್ ಐಡೆಂಟಿಟಿ, ನಾನು ಪ್ರೀವಿಯಸ್ ಎಲ್ಲ ನೋಡಿ, ನಾನು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಆರ್ಡ್ರಾಗಿ ಫಾಲೋ ಮಾಡಿದರೆ ನಾನು ಮಾಡ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸು ಅರ್ಥವಾಗುತ್ತೆ. ನೀವೇನಾದರೂ ಸ್ಕಿಪ್ ಮಾಡಿ ಒಂದು ವಿಡಿಯೋ ಬಿಟ್ಟು ಇನ್ನೊಂದು ವಿಡಿಯೋ ನೋಡಿದಾಗ ನಾನು ಒಂದ್ಕೊಂದು ಲಿಂಕ್ ಕೊಟ್ಕೊಂಡು ನಾನು ವಿಡಿಯೋಗಳನ್ನು ಸೆಂಡ್ ಮಾಡ್ತಾ ಇರ್ತೀನಿ. ಅದು ಒಂದೇ ಪ್ಲೇ ಲಿಸ್ಟಲ್ಲಿ JECET ಅಂತ ಇದೆ, ಅಲ್ಲಿ ಒಂದೇ ಕಡೆ ನಾನು ಯೂಟ್ಯೂಬಲ್ಲಿ ಸೆಕೆಂಡ್ PC ಮಾಡಲ್ ಪೇಪರ್ನೇ ಒಂದು ಕಡೆ ಗ್ರೂಪ್ ಮಾಡಿರ್ತೇನೆ, ಫಸ್ಟ್ PC ಇದೆ ಒಂದು ಕಡೆ ಗ್ರೂಪ್ ಮಾಡಿರ್ತೇನೆ, ಮತ್ತು CET JE ಇದನ್ನೇ ಒಂದು ಕಡೆ ಗ್ರೂಪ್ ಮಾಡಿರ್ತೇನೆ. ಓಕೆ, CET JE ಅಂತಕ್ಕಂಥ ವಿಡಿಯೋಗಳನ್ನು ನೋಡಿದಾಗ ಆರ್ಡ್ರಾಗಿ ಪರ್ಟಿಕ್ಯುಲರ್ಗೆ ಚಾಪ್ಟರ್ ಹೆಸರು ಮೆನ್ಷನ್ ಮಾಡಿ ನಾನು ಕಳಿಸಿರ್ತೇನೆ. ಪ್ಯಾಸ್ಕಲ್ಸ್ ಐಡೆಂಟಿಟಿ, ಪ್ಯಾಸ್ಕಲ್ಸ್ ಇಸ್ ಎ ಮ್ಯಾಥಮೆಟಿಷಿಯನ್ ನೇಮ್. ಪ್ಯಾಸ್ಕಲ್ಸ್ ಐಡೆಂಟಿಟಿ NCR + NCR-1 = n+1 CR. ಇದು ಪ್ರೂವ್ ಆಗಿದೆ. ಈ ಬೈನೋಮಿಯಲ್ ಥಿಯರಮನ್ನು ಪ್ರೂವ್ ಮಾಡಬೇಕಾದ್ರೆ ಈ ಕಂಡೀಷನ್ಸ್ ಇಲ್ಲದೆ ಬೈನೋಮಿಯಲ್ ಥಿಯರಮನ್ನು ಪ್ರೂವ್ನೇ ಮಾಡೋಕ್ಕೆ ಬರೋಲ್ಲ. ಓಕೆ, ಇದನ್ನು ಪ್ಯಾಸ್ಕಲ್ಸ್ ಐಡೆಂಟಿಟಿ ಅಂತ ಕರಿತೀವಿ. ಇದಕ್ಕೆ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ನಾವು. ನೋಡಿ, NC10 + NC ಏನು ಬರೀಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿ 6 ಇದ್ದರೆ 6 - ಅಂದರೆ 10 ಇದ್ದರೆ ಎಷ್ಟಾಯಿತು, 9 = n+1 C ಜಾಸ್ತಿ ಇರೋದು ಬರೀಬೇಕು. ಓಕೆ, 10. ಅದೇ ಥರ NC5 ಬರೆದಿದ್ದೀರಿ ಅಂದರೆ ನೆಕ್ಸ್ಟ್ ನೀನೇ ಫಿಲಪ್ ಮಾಡ್ಬೋದು. NC4 = n+1 C 5. ಒಂದು ನ್ಯೂಮರಿಕಲ್ ವ್ಯಾಲ್ಯೂ ತಗೊತೇನೆ. 10C5 + 10C4 = n+1 10 + 1 11C5. ಎಷ್ಟೊಂದು ಪ್ರಾಬ್ಲಮ್ ಬರಿಬೋದು ನಾವು. ಓಕೆ, ಈ ಥರ ಎಲ್ಲ ಕಂಡೀಷನ್ಸು ಗೊತ್ತಿರಬೇಕು. ಇದಕ್ಕೆ ನಾನು ಪ್ಯಾಸ್ಕಲ್ಸ್ ಐಡೆಂಟಿಟಿ ಫಾರ್ಮುಲಾ ಅಪ್ಲೈ ಮಾಡ್ತೇನೆ. ಇದನ್ನು ಆರ್ಡ್ರ ಬರ್ಕೊತೇನೆ. NC4 ಜಾಸ್ತಿ ಇರೋದು ಫಸ್ಟ್ ಬರ್ಕೊತೇನೆ. ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ ಫಸ್ಟು ಕಡಿಮೆ ಇರೋದು ಕೊಟ್ಟವ್ರೆ. ಇಲ್ಲಿ ಕಡಿಮೆ ಇರೋದು ಬರ್ಕೊಂಡು ನೋಡಿ. NCR ಅಂದರೆ ನೀವು R ವ್ಯಾಲ್ಯೂ 3 ಬರ್ಕೊಂಡ್ರೆ ಹೊರಟೋಯ್ತು. NC4 + NC3 greater than n+1 C3 ಅವರೇ ಕೊಟ್ಟಿದ್ದಾರೆ. ಇದನ್ನು ಆರ್ಡ್ರ ಬರ್ಕೊಂಡಿದ್ದೀನಿ ಅಷ್ಟೇ. ಅಕಾರ್ಡಿಂಗ್ ಟು ದಿಸ್ ಲಾ n+1 C4 ನೀನು 3 ಬರ್ಕೊಂಡ್ರೆ ಹೊರಟೋಯ್ತು, greater than n+1 C3. We know that NCR formula is equal to factorial n divided by factorial n minus r into factorial r. n in the place of n+1, r in the place of 4. Factorial n+1 divided by n+1 minus 4 factorial into 4 factorial greater than, again NCR formula use ಮಾಡೋಣ.
ಎನ್ ಪ್ಲಸಲ್ಲಿ ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಪ್ಲಸ್ 1 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಇದನ್ನು ಇನಿಕ್ವಾಲಿಟಿ ಅಂತ ಕರಿತೀವಿ ನೋಡಿ. ಐದರ್ ಗ್ರೇಟರ್ ದೆನ್ ಆರ್ ಲೆಸ್ ದೆನ್ ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನಿ ಲೀನಿಯರ್ ಆರ್ ಕ್ವಾಡ್ರಾಟಿಕ್ containing either greater than C or less than C or less than or equal to C or greater than or equal to C, ಇವನ್ನ ನಾವು ಇನಿಕ್ವಾಲಿಟೀಸ್ ಅಂತ ಕರಿತೀವಿ. ಈ ಸಿಂಬಲ್ ಇನಿಕ್ವಾಲಿಟಿ ಇವೆರಡು ಕ್ಯಾನ್ಸಲ್ ಆಗುತ್ತೆ. 1/n 1 ಮೈನಸ್ 4 ಅಂದರೆ -3 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಗ್ರೇಟರ್ ದೆನ್ 1/n 1 ಮೈನಸ್ 3 -2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ 1/n ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲನ್ನು ನಾನು 4 ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಬರಿತೇನೆ. ಗ್ರೇಟರ್ ದೆನ್ n ಮೈನಸ್ 2 ಫ್ಯಾಕ್ಟೋರಿಯಲನ್ನು n ಮೈನಸ್ 2 ಇಂಟು n ಮೈನಸ್ 3 ಫ್ಯಾಕ್ಟೋರಿಯಲ್ ಅಂತ ಬರಿತೇನೆ ಇಂಟು 3 ಫ್ಯಾಕ್ಟೋರಿಯಲ್. ನಾನು ಇದನ್ನು ಯಾವ ಬೇಸಿಸ್ ಮೇಲೆ ಬರೆದೆ ಅಂದರೆ n ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಫ್ಯಾಕ್ಟೋರಿಯಲ್. ಓಕೆ, n ಮೈನಸ್ 2 ಫ್ಯಾಕ್ಟೋರಿಯಲ್ ಏನು ಬರಿತೀಯಾ, n ಮೈನಸ್ 2 ಇಂಟು n ಮೈನಸ್ 3 ಫ್ಯಾಕ್ಟೋರಿಯಲ್. -1 ಜಾಸ್ತಿ ಆಗ್ತಾ ಇರುತ್ತೆ. -2 -1 ಏನಾಯಿತು -3. ನೆಕ್ಸ್ಟ್ n ಮೈನಸ್ 3 ಫ್ಯಾಕ್ಟೋರಿಯಲ್ ನೆಕ್ಸ್ಟ್ ಟರ್ಮ್ ಏನಂದರೆ n ಮೈನಸ್ 3 ಇಂಟು n ಮೈನಸ್ 4 ಫ್ಯಾಕ್ಟೋರಿಯಲ್. ಎಷ್ಟು ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು ನಾವು. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. n ಮೈನಸ್ 3 ಫ್ಯಾಕ್ಟೋರಿಯಲ್ n ಮೈನಸ್ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಎರಡು ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ 1/4 ಗ್ರೇಟರ್ ದೆನ್ 1/n ಮೈನಸ್ 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. n ಮೈನಸ್ 2 ಇಂಟು 1 n ಮೈನಸ್ 2 ಗ್ರೇಟರ್ ದೆನ್ 4 ಇಂಟು 1 4. ನೋಡಿ, n ಪಕ್ಕ ಏನಾದರೂ ಮೈನಸ್ ಇದ್ದರೆ ಆ ಥರ ಪ್ರಾಬ್ಲಮ್ಸು ಕೊಡೋ ಚಾನ್ಸ್ ಇರುತ್ತೆ. n ಪಕ್ಕ ಮೈನಸ್ ಇದ್ದರೆ ಆವಾಗ ಇನಿಕ್ವಾಲಿಟಿ ಚೇಂಜ್ ಆಗುತ್ತೆ. ಗ್ರೇಟರ್ ದೆನ್ ಇದ್ರೆ ಲೆಸ್ ದೆನ್ ಆಗುತ್ತೆ, ಲೆಸ್ ದೆನ್ ಇದ್ರೆ ಗ್ರೇಟರ್ ದೆನ್ ಆಗುತ್ತೆ, ಲೆಸ್ ದೆನ್ ಈಕ್ವಲ್ ಟು ಇದ್ರೆ ಗ್ರೇಟರ್ ದೆನ್ ಈಕ್ವಲ್ ಟು ಆಗುತ್ತೆ, ಗ್ರೇಟರ್ ದೆನ್ ಈಕ್ವಲ್ ಟು ಇದ್ರೆ ಲೆಸ್ ದೆನ್ ಈಕ್ವಲ್ ಟು ಆಗುತ್ತೆ. ಅದು ಇನಿಕ್ವಾಲಿಟೀಸ್ ನೇಚರು. ಓಕೆ, n ಗ್ರೇಟರ್ ದೆನ್ -2 ರೈಟ್ಗೆ ಹೋದರೆ -2 +2 ಆಗುತ್ತೆ. n ಗ್ರೇಟರ್ ದೆನ್ 4 + 2 ಅಂದರೆ ಎಷ್ಟಾಯಿತು, 6 ಆಯಿತು. ಅದಕ್ಕೆ ಔಟ್ ಆಫ್ 4 ಆಪ್ಷನ್ಸ್ n ಗ್ರೇಟರ್ ದೆನ್ 7, n ಗ್ರೇಟರ್ ದೆನ್ 5, n ಗ್ರೇಟರ್ ದೆನ್ 6. ಸಿ ಈಸ್ ದ ಆನ್ಸರ್. ಓಕೆ, ಕಂಡೀಷನ್ಸ್ ನೋಡಿ ಇಂಪಾರ್ಟೆಂಟು. ಒಂದು ಪ್ರಾಬ್ಲಮ್ ಮಾಡಬೇಕಾದ್ರೆ ನಾನು ಎಷ್ಟೊಂದು ಕಂಡೀಷನ್ಸನ್ನು ಯೂಸ್ ಮಾಡ್ಕೊಂಡು ಮಾಡಿರ್ತೇನೆ. ಅದಕ್ಕೋಸ್ಕರ ನೀವು ಎಲ್ಲ ಫುಲ್ ವಿಡಿಯೋ ನೋಡಿ ಇವನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಬೇಕು. ಪ್ರತಿಯೊಂದು ವಿಡಿಯೋ ನೋಡಿ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. 100% ನೀವು ಸಕ್ಸಸ್ ಆಗ್ತೀರಿ. ಓಕೆ, ಇಲ್ಲಾಂದರೆ ಸುಮ್ಮನೆ ವಿಡಿಯೋ ನೋಡೋದ್ರಿಂದ ಪ್ರಯೋಜನ ಆಗೋಲ್ಲ. ಫುಲ್ ವಿಡಿಯೋ ನೋಡಬೇಕು, ಒಂದು 3 ಟೈಮ್ಸ್ ವಿಡಿಯೋ ನೋಡಬೇಕು, 4 ಟೈಮ್ಸ್ ವಿಡಿಯೋ ನೋಡಬೇಕು. ಮಿನಿಮಮ್ ಒಂದೊಂದು ಚಾಪ್ಟ್ರದ 5 ಕ್ವಶನ್ಸ್ ನೀವು ವರ್ಕೌಟ್ ಮಾಡಿದ್ದೀರಿ ಅಂದರೆ 100% ಸಕ್ಸಸ್ ಆಗ್ತೀರಿ, ಅನುಮಾನನೇ ಇಲ್ಲ. ನಾವು ಮಾಡೋದು ಬಿಟ್ಟು ಕೊಟ್ಟರು ನಿಮಗೆ ಇನ್ನೇನು ಕೊಡ್ಬೋದು ನೋಡಿ. NC3 + NC4 ಗ್ರೇಟರ್ ದೆನ್ n+1 C3 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು 4 ಕೊಟ್ಟು ಇದು 5 ಕೊಡ್ಬೋದು. ಇಲ್ಲಿ ಏನು ಕೊಡ್ತಾನೆ, 4 ಕೊಡ್ಬೋದು. ಅಷ್ಟು ಬಿಟ್ಟರೆ ಇನ್ನೇನು ಚೇಂಜಸ್ ಮಾಡೋಕ್ಕಾಗಲ್ಲ ಅವರು. ಇಲ್ಲ, ಈ ಫಾರ್ಮುಲಾ ಬೇಸ್ಡ್ ಮೇಲೆ ಕೊಡಬೇಕು ಅವರು. ಅದಕ್ಕೋಸ್ಕರ ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ದಯವಿಟ್ಟು ಫುಲ್ ವಿಡಿಯೋ ನೋಡಿ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. 100% ಸಕ್ಸಸ್ ಆಗ್ತೀರಿ. ಥ್ಯಾಂಕ್ ಯು.